ನಮ್ಮ ಸರ್ಕಾರ ಕಬಿನಿ ಅಣೆಕಟ್ಟನ್ನು 899 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದೆ. ಆದರೆ ಅದರ ಬುಡದಲ್ಲಿ ಬರೀ 90 ಕೋಟಿಯ ವಿದ್ಯುತ್ ಘಟಕವನ್ನು ಖಾಸಗಿಯವರಿಗೆ ಒಪ್ಪಿಸಿದೆ. ಯಾಕೆ? ನಮ್ಮ ಸರ್ಕಾರದಲ್ಲಿ ಅಷ್ಟೊಂದು ಬಂಡವಾಳ ಇರಲಿಲ್ವಾ? ಅಥವಾ ನಮ್ಮ ರಾಜ್ಯದವರಿಗೆ ವಿದ್ಯುತ್ ಉತ್ಪಾದಿಸಲು ಬರಲ್ವಾ? ಈ ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಡ್ತಾ ಇದೆ. ಆದರೆ ಇದಕ್ಕೆ ಸಿಕ್ಕ ಉತ್ತರ ಏನು ಗೊತ್ತಾ? ಲಂಚ ಲಂಚ ಲಂಚ. ಬರೀ ಸುಳ್ಳು ದಾಖಲೆ ಸೃಷ್ಟಿ, ಆ ಮೂಲಕ ಸರ್ಕಾರಕ್ಕೆ ವಂಚನೆ, ರೈತರಿಗೆ ಮಹಾ ಮೋಸ. ಕಬಿನಿ ಜಲಾಶಯದಲ್ಲಿ 2001ರವರೆಗೆ ಎಲ್ಲವೂ ಸರಿಯಾಗಿತ್ತು. ಆದರೆ ಯಾವಾಗ ಸುಭಾಷ್ ಪವರ್ ಕಾರ್ಪೊರೇಷನ್ ಅಲ್ಲಿ ಝಂಡಾ ಹೂಡಿತೋ ಆವಾಗಲೇ ಎಡ ಹಾಗೂ ಬಲದಂಡೆ ರೈತರಿಗೆ ಎರಡನೇ ಬೆಳೆಗೆ ನೀರಿಲ್ಲದಾಗಿದ್ದು ಅಂತಾರೆ ಇವರು. ಅವರು ರೂಲ್ಸ್ ಪ್ರಕಾರ ಅಲ್ಲಿ ಸುಭಾಷ್ ಪವರ್ ಕಾರ್ಪೊರೇಷನ್ನ ಮುಂದುಗಡೆ ಇಷ್ಟು ಸಾವಿರ ಕ್ಯೂಸೆಕ್ಸ್ ನೀರು ಬಿಡ್ತೀವಿ ಅಂತ ರೈತರಿಗೆ ಗೊತ್ತಾಗೋ ಥರ ಒಂದು ಅಳತೆ ಪಟ್ಟಿಯನ್ನು ಹಾಕಬೇಕು. ಅದು ಮೊದಲ ಒಂದು ಇದು ಅಂದರೆ ಅದನ್ನು ಅಳತೆ ಪಟ್ಟಿ ಹಾಕಿಲ್ಲ ಅವರು. ಆಮೇಲೆ ಇವರು ರೈತರು ನಮ್ಗೆ ಅಕ್ಕಪಕ್ಕದ ಹಿಂಬದಿ ಒಳಗಾರರು ಹೇಳೋದು ಏನಂತಂದರೆ, ಇದು ಎರಡನೇ ಬೆಳೆಗೆ ನೀರು ಸಾಲ್ತಾ ಇಲ್ಲ. ಯಾವ ಕಾರಣದಿಂದ ಸಾಲ್ತಾ ಇಲ್ಲ ಅಂತಂದರೆ, ಇವಾಗ 10 ವರ್ಷದಿಂದ ಎರಡನೇ ಬೆಳೆಗೆ ಸಂಪೂರ್ಣವಾಗಿ ನೀರು ಕೊಟ್ಟಿದ್ದಾರೆ. ಒಂದ್ ಕಡೆ ಭ್ರಷ್ಟ ಅಧಿಕಾರಿಗಳು ವಿದ್ಯುತ್ ಕಂಪನಿಗೆ ಕದ್ದು ಮುಚ್ಚಿ ನೀರು ಹರಿಸುತ್ತಿದ್ದಾರೆ. ಇನ್ನೊಂದ್ ಕಡೆ ಜಲಾಶಯದ ಮಟ್ಟ, ನೀರಿನ ಒಳಹರಿವು, ಹೊರಹರಿವಿನ ಮಾಹಿತಿಯನ್ನು ತಪ್ಪಾಗಿ ದಾಖಲಿಸಿ ಸರ್ಕಾರಕ್ಕೆ ಒಪ್ಪಿಸಿ ವಂಚಿಸುತ್ತಿದ್ದಾರೆ. ಇದು ಡ್ಯಾಂ ಮೇಲೆ ಗೇಟ್ ಆಪರೇಟರ್ಗಳು ಗಂಟೆಗೆ ಜಲಾಶಯದ ಮಟ್ಟ, ನೀರಿನ ಒಳಹರಿವು, ಹೊರಹರಿವನ್ನ ಬರೆದ ದಾಖಲೆ. ಇದರಲ್ಲಿ ಜಲಾಶಯದ ಮಟ್ಟವನ್ನ ಮುಂಜಾನೆ 6 ಗಂಟೆಗೆ 2254.85 ಚದರ ಅಡಿ ಅಂತ ದಾಖಲಿಸಲಾಗಿದೆ. ಇನ್ನು ಇದು ಕಾರ್ಯಪಾಲಕ ಅಭಿಯಂತರರ ಕಚೇರಿಯಿಂದ ಸರ್ಕಾರಕ್ಕೆ ಸಲ್ಲಿಕೆಯಾದ ಅಧಿಕೃತ ದಾಖಲೆ. ಇದರಲ್ಲಿ ಅದೇ ದಿನ ಜಲಾಶಯದ ಮಟ್ಟ 2271.77 ಅಂತ ದಾಖಲಿಸಲಾಗಿದೆ. ಅಂದ್ರೆ ಮೂಲ ದಾಖಲೆಯಲ್ಲಿ ಒಂದು ಅಂಕಿಅಂಶ ಇರುತ್ತೆ, ಇನ್ನು ಸರ್ಕಾರಕ್ಕೆ ಸಲ್ಲಿಕೆಯಾಗುವಂತಹ ದಾಖಲೆಯಲ್ಲಿ ಇನ್ನೊಂದು ಅಂಕಿಅಂಶ ಇರುತ್ತೆ. ಹೀಗೆ ಕಳೆದ 7-8 ವರ್ಷಗಳಿಂದ ಕಂಪನಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಂಕಿಅಂಶನ ದಾಖಲಿಸಲಾಗಿದೆ. ಇದರಿಂದ ಪರೋಕ್ಷವಾಗಿ ಅನುಕೂಲ ಆಗಿದ್ದು ಮಾತ್ರ ತಮಿಳುನಾಡಿಗೆ. ಕಾಲಿಟ್ಟಾಗ ನೀರು ಸ್ಟಾಪ್. ತಮಾಷೆ ಗೊತ್ತಾ? ನಾವು ವರದಿಗಾರಿಕೆಗೆ ಬೀಚನಹಳ್ಳಿಗೆ ಬಂದಿದ್ದೀವಿ ಅನ್ನೋ ವಿಷಯ ಗೊತ್ತಾಗಿದ್ದೇ ತಡ. ಕಳೆದ 13 ದಿನಗಳಿಂದ ಸುಭಾಷ್ ಕಂಪನಿಗೆ ನೀರು ಹರಿಸೋದನ್ನೇ ನಿಲ್ಲಿಸಿದ್ದಾರೆ. ಅಲ್ಲದೆ ಇಷ್ಟು ದಿನ ಕತ್ತಲಲ್ಲಿದ್ದ ಡ್ಯಾಂನಲ್ಲಿ ದೀಪವೂ ಉರಿಯುತ್ತಿದೆ. ಇದು ಅನೇಕ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಅದು ಮೇಡಮ್, ನೀವು ಬಂದು ಕ್ಯಾಮ್ರಾ ಶೂಟ್ ಮಾಡಿದ್ರಿ ಅನ್ನೋದು ಗೊತ್ತಾದ ತಕ್ಷಣ ಅವ್ರು ನೀರು ನಿಲ್ಲಿಸಿದ್ರು. ಇದೇ ಹೋದ ಸರಿ ಪಂಚಲಿಂಗ ದರ್ಶನ ಅಂತಂದ್ಬಿಟ್ಟು ಸಾವಿರಾರು ಕ್ಯೂಸೆಕ್ಸ್ ನೀರನ್ನು ಹರಿಸಿದ್ರು. ಇವಾಗ ನೀವು ಬಂದು ಹೋಗಾದ್ಮೇಲೂ ಪಂಚಲಿಂಗ ದರ್ಶನ ನಡೀತು. ಪಂಚಲಿಂಗ ದರ್ಶನಕ್ಕೆ 100 ಕ್ಯೂಸೆಕ್ಸ್ ನೀರನ್ನು ಅವರು ತೆಗೆದು ಬಿಡಲಿಲ್ಲ. ಎಲ್ಲ ಗೇಟನ್ನು ಸ್ಟಾಪ್ ಮಾಡಿದ್ದಾರೆ. ರೈಟ್ ಬ್ಯಾಂಕ್ ಕೆನಲ್ದು ಸ್ಟಾಪ್ ಮಾಡಿದ್ದಾರೆ. ರೈಟ್ ಬ್ಯಾಂಕ್ ಕೆನಲ್ ಸ್ಟಾಪ್ ಆದಮೇಲೆ ಅದ್ರ ಸೀಪೇಜ್ ನೀರಾರು ಬಂದು ಬೀಳ್ತಾಯಿತ್ತು ಅಂತಂದ್ರೆ ಅದು ಲೆಕ್ಕ ಇಲ್ಲ. ಭ್ರಷ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ನಡೆಸುತ್ತಿರೋ ಕಳ್ಳಾಟದಿಂದ ರೈತರು ಹೇಗೆ ರುಚಿಗೆದ್ದಿದ್ದಾರೆ ಅನ್ನೋದನ್ನ ನೀವೇ ಒಮ್ಮೆ ಕಣ್ಣಾರೆ ನೋಡಿ. ಡ್ಯಾಮಿಗೆ ಪಕ್ಕದಲ್ಲೇ ಇದ್ದೀರಾ, ಆ ಪವರ್ ಶಬ್ದ ಕೇಳುತ್ತಾ ನಿಮಗೆ? ಕೇಳುತ್ತೆ ಮೇಡಮ್. ಒಂಥರ ನೈಟು ಸಕ್ಕತ್ತಾಗಿ ಮರ್ರಂತ ಶಬ್ದ ಬರುತ್ತಾ, ಒಂಥರ ನೀರು ಕೆಳಗಡೆ ಬಿಡ್ತಾರ ಅನ್ನೋದು ಶಬ್ದ ಬರುತ್ತೆ. ಮತ್ತೆ ಮೇಡಮ್, ಈ ಪವರ್ ಸ್ಟಾರ್ಟ್ ಆಗೋದ್ರಿಂದ ಈ ಬೇಸಿಗೆ ಕಾಲದಲ್ಲಿ ಪವರ್ಗೆ ನೀರು ತಗೊಳೋದ್ರಿಂದ ನೀರಿನ ಪ್ರಭಾವ ಜಾಸ್ತಿ ಆಗುತ್ತೆ. ಈ ಪವರ್ ನಮಗೆ ಯೂಸ್ ಆಗ್ತಾ ಇಲ್ಲ, ಬಟ್ ನಮಗೆ ಯೂಸ್ ಆಗ್ತಾ ಇಲ್ಲ, ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತದೆ. ಈ ಪವರಿಂದ ನಮಗೆ ನೀರು ಉಪಯೋಗ ಇಲ್ಲ, ಪವರ್ ಉಪಯೋಗ ಇಲ್ಲ. ಇಲ್ಲಿ ಏನಿದೆ ಎಂ ಪಿಗಳಿದ್ದಾರೆ, MLA ಯಾರೇ ಇದ್ದಾರೆ, ಬಟ್ ಈ ಸರ್ಕಾರಿ ಅಧಿಕಾರಿಗಳು ಯಾರಿದ್ದಾರೆ ಅವರು ದಬ್ಬಾಳಿಕೆಯಿಂದ ನಡೆದಿದ್ದ ಒಂದು ಉದ್ದೇಶಕ್ಕೋಸ್ಕರನೇ ಇಲ್ಲಿ ಕಬಿನಿ ನೀರು ಫೋಲ್ ಆಗ್ತಾ ಇರೋದು. ಈ ನೀರು ಕೆಳಗಡೆ ಹೋಗಿ ಮತ್ತೆ ಈ ಪವರ್ ಉತ್ಪತ್ತಿಯಾಗಿ ನಮಗೇನು ಅನುಕೂಲ ಆಯ್ತಾ ಇಲ್ಲ. ಇದರಿಂದ ಹೊರಗಡೆ ಕೊಡ್ತಾ ಇದ್ದಾರೆ. ಅಂದ್ರೆ ಆ ನೀರು ಮತ್ತೆ ಹೊರಗೆ ವೇಸ್ಟ್ ಆಗಿ ಹೋಯ್ತಾ ಅದ, ನೀರು ಹೋಯ್ತಾ ಅದ, ಕರೆಂಟು ಹೋಯ್ತಾ ಅದ. ಇಲ್ಲಿ ಕಬಿನಿ ಜಲಾಶಯದಲ್ಲಿ ನಡೆದಿರುವಂತಹ ಅಧಿಕಾರಿಗಳ ಮತ್ತು ಕೆಲ ಜನಪ್ರತಿನಿಧಿಗಳ ಕಳ್ಳಾಟಕ್ಕೆ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಬ್ರೇಕ್ ಹಾಕ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮಲ್ಲಿದೆ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶನಿವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದ್ರೂ ಸಮಸ್ಯೆ, ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in.
ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.